ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉಪಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. ಎಲ್ಲರಿಗೂ ಜಯ ಜಿನೇಂದ್ರ. ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ. ಇದರ ಲೇಖಕರು ಉಪಾಧ್ಯಾಯ ನಿರ್ಭಯ ಸಾಗರ ಮಹಾರಾಜರು. ಇದರಲ್ಲಿ ಮೊದಲನೆಯ ವಿಷಯ ರಾತ್ರಿ ಭೋಜನದ ಆರಂಭ ಯಾವಾಗ, ಏಕೆ, ಹೇಗೆ ಎಂಬ ಮೊದಲ ವಿಷಯ. ನಾವು ವಾಸಿಸುತ್ತಿರುವ ಈ ಭಾರತ ಭೂಮಿಯಲ್ಲಿ ಮೊದಲು ಭೋಗಭೂಮಿ ಇತ್ತು. ಆದರೆ ಯಾವಾಗ ಭೋಗಭೂಮಿಯು ಕಳೆಯುತ್ತಾ ಬಂದಿತು, ಆಗ ಸೂರ್ಯ, ಚಂದ್ರ, ನಕ್ಷತ್ರಗಳು ಆಕಾಶದಲ್ಲಿ ಕಾಣತೊಡಗಿದರು. ಕಲ್ಪವೃಕ್ಷಗಳಿಂದ ಹಣ್ಣು, ರಸ, ವಸ್ತ್ರ, ಪ್ರಕಾಶ ಮೊದಲಾದ ವಸ್ತುಗಳು ದೊರೆಯುವುದು ನಿಂತು ಹೋಯಿತು. ಇನ್ನು ಅನೇಕ ಪ್ರಕಾರದ ಪರಿವರ್ತನೆಗಳನ್ನು ಕಂಡು ಮನುಕುಲ ಹೆದರಿತು ಮತ್ತು ತಮ್ಮ ಆಜೀವಿಕೆಯ ಸಮಸ್ಯೆಯನ್ನು ಪ್ರಥಮ ತೀರ್ಥಂಕರರಾದ ಆದಿನಾಥರ ತಂದೆ, ಅಂತಿಮ ಕುಲಕರ ಆಗಿರುವ ನಾಭಿರಾಯರ ಮನುವಿನ ಬಳಿಗೆ ತಂದರು. ಅವರು ಈ ಸಮಸ್ಯೆಯ ಸಮಾಧಾನವನ್ನು ಪಡೆಯಲು ಜನರನ್ನು ಆದಿನಾಥರ ಬಳಿಗೆ ಕಳುಹಿಸಿದರು. ಆದಿನಾಥರು ಹಸಿ, ಮಸಿ, ಕೃಷಿ, ಶಿಲ್ಪ, ವಿದ್ಯೆ ಮತ್ತು ವಾಣಿಜ್ಯ ಹೀಗೆ ಷಟ್ಕರ್ಮಗಳ ಉಪದೇಶ ಮಾಡುತ್ತಾ ಜೀವನ ನಿರ್ವಾಹ ಮಾಡಲು ದಯೆ, ಅಹಿಂಸಾದಿಯ ಪಾಲನೆಯನ್ನು ಮಾಡಬೇಕು ಮತ್ತು ಆರೋಗ್ಯದಿಂದ ಇರಲು ದಿನದಲ್ಲಿ ಶ್ರಮ ಪಡಬೇಕು. 1 ಅಥವಾ 2 ಬಾರಿ ಶುದ್ಧ ಶಾಕಾಹಾರಿ ಭೋಜನವನ್ನು ಮಾಡಿ ಮತ್ತು ರಾತ್ರಿಯಲ್ಲಿ ವಿಶ್ರಾಂತಿಯನ್ನು ಮಾಡಿ ಎಂದು ಬೋಧಿಸಿದರು. ಒಂದು ರೀತಿಯಲ್ಲಿ ರಾತ್ರಿ ಭೋಜನ ಸಂಪೂರ್ಣವಾಗಿ ಆರಂಭ ಏಕೆ ಆಯಿತು ಎಂಬುದರ ಬಗ್ಗೆ ಚಿಂತನೆ ನಡೆಸಿದಾಗ ಅನೇಕ ಕಾರಣಗಳು ದೃಷ್ಟಿಗೋಚರವಾಗುತ್ತದೆ. ರಾತ್ರಿ ಭೋಜನದಿಂದಾಗುವ ಕುಪ್ರಭಾವದ ತಿಳುವಳಿಕೆ ಇಲ್ಲದಿರುವುದು, ಸಾಮಾಜಿಕ ಮತ್ತು ಉದ್ಯೋಗ ಕೂಲಿ ಕೆಲಸಗಳ ವ್ಯವಸ್ಥೆಗಳು, ಅಂಗಡಿಗಳಲ್ಲಿ ಊಟದ ಸಮಯ ನಿರ್ಧರಿತವಿಲ್ಲದೆ ಇರುವುದು, ಆ ಸಮಯದಲ್ಲಿ ಮಕ್ಕಳ ಶಾಲಾ ಕಾಲೇಜು ಮನೆ ಪಾಠಗಳ ಅಭ್ಯಾಸ ಮಾಡಿಸುವುದು, ಬೆಳಗ್ಗೆ ಟೀ, ಕಾಫಿ, ಉಪಹಾರ, ಊಟ ಮತ್ತು ಅಲ್ಪ ಆಹಾರಗಳ ಪ್ರಭಾವವಾದುದರಿಂದ ದಿನದಲ್ಲಿ ನಿರ್ಧರಿತ ಸಮಯದಲ್ಲಿ ಹಸಿವು ಆಗದಿರುವುದು, ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲದಿರುವುದು, ಭೌತಿಕ ಅನುಕೂಲತೆಗಳ ವೃದ್ಧಿ ಮತ್ತು ಅವುಗಳನ್ನು ಪಡೆಯಲು ಮಾಡುತ್ತಿರುವ ವಿಪರೀತ ಪ್ರಯತ್ನಗಳು, ಆರ್ಥಿಕ ಸಮಸ್ಯೆಗಳನ್ನು ಸುಧಾರಿಸಿಕೊಳ್ಳುವ ಉದ್ದೇಶದಿಂದ ಹಗಲು ರಾತ್ರಿ ದುಡಿಯುವುದು, ಸೂರ್ಯನ ಪ್ರಕಾಶ ಮತ್ತು ಕೃತ್ರಿಮ ಪ್ರಕಾಶದ ನಡುವೆ ಇರುವ ಅಂತರದ ತಿಳುವಳಿಕೆಯ ಅಭಾವ ಇರುವುದರಿಂದ ರಾತ್ರಿ ಭೋಜನದ ಆರಂಭವಾಗಲು ಕಾರಣವಾಯಿತು. ರಾತ್ರಿ ಭೋಜನಕ್ಕೆ
ಸಂಬಂಧಪಟ್ಟ ಮಿಥ್ಯ ಧಾರಣೆಗಳು ಮತ್ತು ಭ್ರಮೆಯನ್ನು ಉಂಟುಮಾಡುವ ಪ್ರಚಾರಗಳು ಪಾಶ್ಚಾತ್ಯ ಸಂಸ್ಕೃತಿ ಅಥವಾ ಆಧುನಿಕತೆಯ ಪ್ರಭಾವ ವಿಪರೀತವಾಗಿ ಪ್ರಸಾರವಾಗುತ್ತಿರುವುದು, ವಿವಾಹ ಮತ್ತು ಪಾರ್ಟಿ ಮೊದಲಾದ ಕಡೆಗಳಲ್ಲಿ ಸಾಮೂಹಿಕ ರಾತ್ರಿಭೋಜನವನ್ನು ಮಾಡುವರು. ರಾತ್ರಿಭೋಜನ ಮಾಡದವರನ್ನು ಕಂಡು ಹಾಸ್ಯ ಮೂಲಕ ತರ್ಕ ವಿತರ್ಕಗಳ ಮೂಲಕ ಬಲವಂತವಾಗಿ ರಾತ್ರಿಭೋಜನ ಮಾಡುವಂತೆ ಪ್ರೇರೇಪಿಸುವುದು. ಟಿವಿ, ಸಿನಿಮಾ ಮೊದಲಾದವುಗಳಲ್ಲಿ ರಾತ್ರಿ ಭೋಜನದೊಡನೆ ಆಮೋದ ಪ್ರಮಾದ ಮನೋರಂಜನೆಗಳನ್ನು ತೋರಿಸುವುದರಿಂದ ಹಾಗೂ ಹೋಟೆಲ್, ಭೋಜನಾಲಯ ಮೊದಲಾದವುಗಳಲ್ಲಿ ಹಗಲು ರಾತ್ರಿ ಟೀ, ಕಾಫಿ, ಉಪಹಾರ, ಫಲಾಹಾರ ಹಾಗೂ ಊಟದ ವ್ಯವಸ್ಥೆ ಇರುವುದರಿಂದ ಹೀಗೆ ಅನೇಕ ಕಾರಣಗಳು ದೃಷ್ಟಿಗೋಚರವಾಗುತ್ತದೆ. ಇದಲ್ಲದೆ ಧಾರ್ಮಿಕ ಕ್ರಿಯೆಗಳಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ. ಇದರಿಂದ ಧರ್ಮ ಮತ್ತು ಮೋಕ್ಷ ಪುರುಷಾರ್ಥದ ಅಭಾವವಾಗಿರುವುದರಿಂದ ಮತ್ತು ಆಧುನಿಕತೆಯ ವೃದ್ಧಿಯಾಗುತ್ತಿರುವುದರಿಂದ ಈ ತಾಂತ್ರಿಕತೆ, ಭೌತಿಕ ವಸ್ತುಗಳ ಅಧಿಕತೆಯಿಂದಾಗಿ ಇಂದು ಧರ್ಮಾಚರಣೆಯು ಉಳಿಯಲಿಲ್ಲ. ಆದರೆ ಮನಸ್ಸಿಗೆ ಬಂದಂತೆ ನಡೆಯುವ ಸ್ವಇಚ್ಛಾರ ಅಥವಾ ಆಧುನಿಕ ವಿಜ್ಞಾನ ಹೇಳಿದಂತೆ ನಡೆದುಕೊಳ್ಳುವುದು ಆರಂಭವಾಯಿತು. ಇವು ಎಲ್ಲದರಲ್ಲೂ ಒಬ್ಬೊಬ್ಬರು ಆಸ್ತಿಕ ವ್ಯಕ್ತಿಗಳು ಧರ್ಮವನ್ನು ಪಾಲಿಸುತ್ತಾ ರಾತ್ರಿ ಭೋಜನವನ್ನು ತ್ಯಾಗ ಮಾಡಿದರೆ ಆಗ ಅವರನ್ನು ಭ್ರಷ್ಟಗೊಳಿಸಲು ಹಲವಾರು ತರ್ಕ ವಿತರ್ಕಗಳನ್ನು ಮಾಡುತ್ತಾರೆ. ಕೂತರ್ಕ ಮಾಡುವವರ ಮುಂದೆ ಮೌನವಾಗಿರುವುದೇ ಶ್ರೇಷ್ಠವಿದೆ ಎಂದು ಹೇಳುತ್ತಾರೆ. ಒಂದು ವೇಳೆ ಮೌನವಾಗಿರುವುದು ಸಾಧ್ಯವಿಲ್ಲದಿದ್ದರೆ ಸರಿಯಾದ ಉತ್ತರವನ್ನು ಕೊಟ್ಟು ಬಾಯಿ ಮುಚ್ಚಿಸಿಕೊಳ್ಳಬೇಕು, ಎಂದರೆ ಮೌನವಾಗಬೇಕು. ನಮ್ಮ ಭೋಜನ ಮನಸ್ಸನ್ನು ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ ಆಗಿದೆ. ಪ್ರಕೃತಿ ನಿಯಮಗಳ ಮುಂದೆ ತರ್ಕ ನಡೆಯುವುದಿಲ್ಲ. ಆಸ್ಥಾ ಅಂದರೆ ಶ್ರದ್ಧೆ ಮತ್ತು ಅದಕ್ಕನುಗುಣವಾದ ಕ್ರಿಯೆ ನಡೆಯುತ್ತದೆ. ಭಾರತೀಯ ಸಂಸ್ಕೃತಿಯ ಮೂಲ ಆಧಾರ ಪರಿಶ್ರಮದಿಂದ ಆಜೀವಿಕೆಯನ್ನು ನಡೆಸುವುದು, ಪರಸ್ಪರ ಸಹಯೋಗ ಹಾಗೂ ಶಾಕಾಹಾರಿ ದಿವಭೋಜನ ಅಂದರೆ ಹಗಲಿನಲ್ಲಿ ಭೋಜನ ಮಾಡುವುದು. ಆದರೆ ಯುಗ ಪರಿವರ್ತನೆ ಆಗುತ್ತಾ ಹೋದಂತೆ ಮನುಷ್ಯನ ಉಡುಗೆ ತೊಡುಗೆ, ಊಟ ಉಪಚಾರ, ಮಾತು ನಡವಳಿಕೆಗಳಲ್ಲಿ ಪರಿವರ್ತನೆಯಾಗುತ್ತಾ ಬಂತು. ಮೊದಲು ಜನರು ಧರ್ಮಾತ್ಮರಾಗಿ ನಡೆದುಕೊಳ್ಳುತ್ತಿದ್ದರು. ನಂತರ ಯೋಧರ ಹಿಂದೆ ನಡೆಯುವ ರೀತಿ ಮುಂದುವರಿಯಿತು. ಇಂದು ನಾಯಕರು ನಾಯಕಿಯರ ಹಿಂದೆ ಅವರಂತೆ ನಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಧರ್ಮ ಕರ್ಮಗಳೆಲ್ಲವೂ ಇಂದು ಮುಗಿದ ಕಥೆಯಾಗಿದೆ ಮತ್ತು ವಿಷಯ ಭೋಗಗಳನ್ನು ಪುಷ್ಟಿಗೊಳಿಸಲು ಧನ ಸಂಗ್ರಹಣೆ ಅಷ್ಟೇ ಅವರ ದೃಷ್ಟಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದರಿಂದ ಯಾವಾಗ ಅಂದರೆ ಆವಾಗ ಇಷ್ಟ ಬಂದಂತೆ ಊಟ, ತಿಂಡಿ, ಪಾನೀಯಗಳು ಆರಂಭವಾಗಿದೆ.
ಯುಗ ಪರಿವರ್ತನೆಯ ಈ ಸಂದರ್ಭದಲ್ಲಿ ಹೀಗೆ ತರ್ಕ ಮಾಡುತ್ತೀರಾ? ರಾತ್ರಿ ಭೋಜನ ಮಾಡಿದರೆ ಏನಾಗುತ್ತದೆ? ಹಿಂದಿನ ಕಾಲದಲ್ಲಿ ವಿದ್ಯುತ್ ದೀಪಗಳ ಅಭಾವದಿಂದ ಬೆಳಕು ಇರಲಿಲ್ಲ. ಊಟ ಮಾಡಲು ಬೇಕಾದಷ್ಟು ಭೋಜನ ಪದಾರ್ಥಗಳು ಇರಲಿಲ್ಲ. ಜ್ಞಾನವೂ ಇರಲಿಲ್ಲ. ಹಾಗೂ ಇಂದಿನಂತೆ ವ್ಯವಸ್ಥೆಯ ಜೀವನವೂ ಇರಲಿಲ್ಲ. ಆದ್ದರಿಂದ ರಾತ್ರಿಯಲ್ಲಿ ಊಟ ಮಾಡುತ್ತಿರಲಿಲ್ಲ. ಆದರೆ ಇಂದು ಇವುಗಳಿಗೆ ವಿಪರೀತ ಪರಿಸ್ಥಿತಿ ಇದೆ. ಆದ್ದರಿಂದ ರಾತ್ರಿ ಭೋಜನ ಮಾಡುವುದರಿಂದ ಏನು ತೊಂದರೆ ಆಗುವುದಿಲ್ಲ ಎಂದು ಕುತರ್ಕಿಗಳ ವಾದವಾಗಿದೆ. ಈ ರೀತಿ ತರ್ಕ ಮಾಡುವವರು ಏನೆಲ್ಲ ಅನ್ಯಾಯ ಅತ್ಯಾಚಾರಗಳು ನಡೆಯುತ್ತವೆ ಅವೆಲ್ಲ ಅಂಧಕಾರದಲ್ಲಿ, ಅಂದರೆ ರಾತ್ರಿಯಲ್ಲೇ ನಡೆಯುತ್ತದೆ ಎಂಬುದನ್ನು ಏಕೆ ಮರೆತು ಬಿಟ್ಟಿದ್ದಾರೆ? ರಾತ್ರಿ ಭೋಜನ ಮಾಡುವ ಹೆಚ್ಚಿನ ವ್ಯಕ್ತಿಗಳ ಪರಿಣಾಮ ಅನ್ಯಾಯ ಅತ್ಯಾಚಾರ ಮತ್ತು ಪಾಪರೂಪವಾಗಿರುತ್ತದೆ. ನೆನಪಿರಲಿ, ನಾವು ಸೇವಿಸುವ ಆಹಾರ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುವ ಟ್ರಾನ್ಸ್ಫಾರ್ಮರ್ ಆಗಿದೆ. ಆದ್ದರಿಂದ ನಾವು ಎಂತಹ ಆಹಾರವನ್ನು ಸೇವಿಸುತ್ತೇವೆ ಅದರಂತೆ ನಮ್ಮ ವಿಚಾರವಿರುತ್ತದೆ ಮತ್ತು ನಮ್ಮ ವಿಚಾರಕ್ಕೆ ತಕ್ಕಂತೆ ನಮ್ಮ ಚಾರಿತ್ರ್ಯ ನಿರ್ಮಾಣವಾಗುತ್ತದೆ. ಧರ್ಮಗ್ರಂಥಗಳಲ್ಲಿ ರಾತ್ರಿ ಭೋಜನವು ಹಿಂಸಾದಿ ಪಾಪಕ್ಕೆ ಕಾರಣವಿರುವುದರಿಂದ ತ್ಯಾಗ ಮಾಡಲು ಯೋಗ್ಯವಿದೆ ಎಂದು ಹೇಳಿದ್ದಾರೆ. ಏಕೆಂದರೆ ಸೂರ್ಯನ ಪ್ರಕಾಶದ ಅಭಾವದಲ್ಲಿ, ಕೃತ್ರಿಮ ಪ್ರಕಾಶದಲ್ಲಿ ಅನೇಕ ಸೂಕ್ಷ್ಮ ಜೀವಿಗಳು, ಕೀಟ, ಚಿಟ್ಟೆ ಮೊದಲಾದವು ಆಹಾರ ಪದಾರ್ಥಗಳಲ್ಲಿ ಬೀಳುತ್ತವೆ ಮತ್ತು ಅವು ಆಹಾರದಲ್ಲಿ ಬೆರೆಯುವುದರಿಂದ ಅದನ್ನು ನೇರವಾಗಿ ಮಾಂಸ ಆಹಾರವೆಂದು ಹೇಳಲಾಗಿದೆ. ಇಂದು ತಮ್ಮ ಅಶಕ್ತತೆಯನ್ನು ಮುಚ್ಚಿಡಲು ಕುತರ್ಕ ಮಾಡುವ ಪದ್ಧತಿಯನ್ನು ಆರಂಭಿಸಿದ್ದಾರೆ. ಧರ್ಮದಂತೆ ನಡೆಯಲು ಆಗದವರು ತರ್ಕ ಮಾಡುತ್ತಿರುತ್ತಾರೆ ಮತ್ತು ಧಾರ್ಮಿಕತೆ, ಆಸ್ತಿಕತೆ ಕುಂದುತ್ತಿದೆ. ಹೀಗೆ ಕುತರ್ಕ ಮಾಡುವವರ ಒಂದು ಪ್ರಸಂಗ ಇಲ್ಲಿ ಹೇಳಲು ಯೋಗ್ಯವಾಗಿದೆ. ಒಂದು ಕ್ಲಬ್ಬಿನಲ್ಲಿ ರಾತ್ರಿ ಭೋಜನವನ್ನು ಆಯೋಜಿಸುತ್ತಿದ್ದರು ಹಾಗೂ ಅನೇಕ ಜನರಿಗೆ ಆಮಂತ್ರಣ ನೀಡಿದರು. ಅವರಲ್ಲಿ ಒಬ್ಬ ಜೈನ ಮತ್ತು ಒಬ್ಬ ಸರದಾರ ಮಿತ್ರರನ್ನು ಆಮಂತ್ರಿಸಲಾಯಿತು. ಜೈನ ಬಂದು ರಾತ್ರಿ ಭೋಜನ ಮಾಡುವುದಿಲ್ಲವೆಂದು ಹೇಳಿದರು. ಆಗ ಸರದಾರ್ ಮಿತ್ರ ಕೇಳುತ್ತಾನೆ, ಏನನ್ನ ರಾತ್ರಿ ಭೋಜನ ಯಾಕೆ ಮಾಡಬಾರದು? ಜೈನ ಮಿತ್ರ ಹೇಳುತ್ತಾನೆ, ಇದರಿಂದ ಹಿಂಸೆಯಾಗುತ್ತದೆ. ಕೀಟ, ಪತಂಗ ಮೊದಲಾದ ವಿಷಯ ಹೇಳತೊಡಗಿದನು. ಅಷ್ಟರಲ್ಲೇ ಸರದಾರ್ ಮಿತ್ರರಿದ್ದವರು ಅವರನ್ನು ತಡೆದು ಹೇಳಿದರು, ಸರ್, ತಾವು ಯಾವ ಕಾಲದಲ್ಲಿ ಇದ್ದೀರಿ? ಇಷ್ಟೊಂದು ಓದಿದವರು ತಿಳಿದವರು ಆಗಿದ್ದೀರಿ. ಹೀಗೆ ಏಕೆ ಯೋಚಿಸುತ್ತೀರಿ? ಈಗ ಕಾಲ ಬದಲಾವಣೆ ಆಗಿದೆ. ಆ ಕಾಲ ಬೇರೆ ಇತ್ತು. ಆಗಿನ ಜನರು ಕಾಡಿನಲ್ಲಿ ಗುಡಿಸಲನ್ನು
ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರು. ರಾತ್ರಿಯಲ್ಲಿ ಯಾವುದೇ ಕೆಲಸವಿರುತ್ತಿರಲಿಲ್ಲ ಹಾಗೂ ಹಣ್ಣು ಹಂಪಲು ತಿಂದು ಬದುಕುತ್ತಿದ್ದರು ಮತ್ತು ಪ್ರಕಾಶವೂ ಇರಲಿಲ್ಲ. ಪ್ರಕಾಶದ ವ್ಯವಸ್ಥೆ ಇದ್ದರೂ ಅದರಲ್ಲಿ ಅನೇಕ ಕೀಟಗಳು ಬಂದು ಬೀಳುತ್ತಿದ್ದವು. ಸರದಾರನ ಮಾತನ್ನು ಕೇಳಿದ ಜನರು ಅವನ ಮಾತಿಗೆ ಸಹಮತಿ ನೀಡುತ್ತಾ, ಸರದಾರಜಿ ಸರಿಯಾಗಿ ಹೇಳಿದ್ದಾರೆ, ಈಗ ಸಮಯ ಬದಲಾಗಿದೆ, ಇದು ವೈಜ್ಞಾನಿಕ ಯುಗವಾಗಿದೆ. ಇಂದು ರಾತ್ರಿಯಲ್ಲಿ ಹಗಲಿನಂತೆ ಪ್ರಕಾಶ ಇರುತ್ತದೆ. ಸ್ಟೇಡಿಯಂಗಳಲ್ಲಿ ವಿದ್ಯುತ್ ಬೆಳಕಿನಲ್ಲಿ ಕ್ರೀಡೆಯನ್ನು ಆಡುತ್ತಾರೆ ಮತ್ತು ಇಂದು ಸುಂದರ ಹಾಗೂ ಸುಭದ್ರವಾದ ಮನೆಗಳನ್ನು ಕಟ್ಟಿಕೊಳ್ಳುತ್ತಿದ್ದೇವೆ. ಕ್ರಿಮಿ ಕೀಟಗಳಿಂದ ರಕ್ಷಣೆ ಸಾಧ್ಯವಿದೆ. ಆದ್ದರಿಂದ ರಾತ್ರಿ ಭೋಜನ ಮಾಡುವುದರಲ್ಲಿ ಏನು ತೊಂದರೆ ಇದೆ ಎಂದು ಪುನಃ ಕೇಳುತ್ತಾನೆ. ಜೈನ ಮಿತ್ರನು ತನ್ನ ಸರದಾರ ಸ್ನೇಹಿತನ ಮಾತುಗಳನ್ನು ಕೇಳಿ ಕೂಡಲೇ ಉತ್ತರ ಕೊಡುತ್ತಾನೆ. ನೀವು ಸರಿಯಾಗಿ ಹೇಳುತ್ತಿದ್ದೀರಿ, ಆದರೆ ಹಿಂದಿನ ಕಾಲದಲ್ಲಿ ಕೂದಲನ್ನು ಕತ್ತರಿಸಿಕೊಳ್ಳಲು ಯಾವುದೇ ಅನುಕೂಲತೆ ಇರಲಿಲ್ಲ. ಆಗ ಜನರು ಗಡ್ಡ, ಮೀಸೆ ಹಾಗೂ ತಲೆಕೂದಲುಗಳನ್ನು ಬಿಡುತ್ತಿದ್ದರು. ಆದರೆ ಇಂದು ಎಲ್ಲ ಕಡೆಯಲ್ಲೂ ಸೆಲೂನುಗಳು ಇವೆ. ಆದರೂ ನೀವು ತಲೆಯ ಕೂದಲುಗಳು, ಗಡ್ಡ ಮೀಸೆಯ ಕೂದಲುಗಳನ್ನು ಏಕೆ ತೆಗೆಸುವುದಿಲ್ಲ ಎಂದು ಜೈನ ಮಿತ್ರನು ಪ್ರಶ್ನೆ ಮಾಡುತ್ತಾನೆ. ಜೈನ ಮಿತ್ರನ ತರ್ಕವನ್ನು ಕೇಳಿ ಸರದಾರಜಿ ತಮ್ಮ ಸ್ನೇಹಿತರು ಬಾಯಿ ಮುಚ್ಚಿಕೊಂಡರು. ಕೂತರ್ಕ ಮಾಡುವವರ ಪ್ರಶ್ನೆಗಳಿಗೆ ಕೂತರ್ಕದಿಂದಲೇ ಉತ್ತರ ನೀಡಬೇಕು. ಇದರಿಂದಲೇ ಅವರ ಬಾಯಿ ಮುಚ್ಚಿಸಲು ಸಾಧ್ಯ. ಆದರೆ ನಾವು ಈ ಇಬ್ಬರು ಸ್ನೇಹಿತರ ವಿತರ್ಕಗಳನ್ನು ಒಪ್ಪುವುದಿಲ್ಲ. ಏಕೆಂದರೆ ಇಲ್ಲಿ ಸರದಾರಜಿಗೆ ರಾತ್ರಿ ಭೋಜನದ ನಿಷೇಧದ ಕಾರಣ ತಿಳಿದಿಲ್ಲ ಹಾಗೂ ಜೈನ ಮಿತ್ರನಿಗೆ ಸಿಖ್ಖರು ಕೇಶ ಧಾರಣೆ ಮಾಡುವುದರ ಪರಂಪರೆಯ ಕಾರಣ ತಿಳಿದಿಲ್ಲ. ಆದ್ದರಿಂದ ಇಬ್ಬರು ಕೂತರ್ಕಿಗಳೇ ಇದ್ದಾರೆ. ಪ್ರಕೃತಿಯೊಡನೆ ಇದರ ಸಂಬಂಧದ ಅರಿವಿಲ್ಲ. ಕರ್ಮ ಬಂಧ ಯಾಕೆ ಮತ್ತು ಹೇಗೆ ಆಗುತ್ತದೆ, ಆ ಕರ್ಮಗಳ ಫಲವೇನು ಎಂಬುದರ ತಿಳುವಳಿಕೆ ಇಲ್ಲ. ಇಲ್ಲಿಗೆ ಈ ವಿಷಯ ಮುಗಿಯುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಶಾರೀರಿಕ ಸಂರಕ್ಷಣೆಗೆ ಅನುಗುಣವಾದ ಆಹಾರ ಯಾವುದು ಎಂದು ತಿಳಿದುಕೊಳ್ಳೋಣ. ಎಲ್ಲರಿಗೂ ಜಯ ಜಿನೇಂದ್ರ.